ಇವತ್ತು 11 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಯಾರು ಅಡ್ಡ ಮತದಾನ ಮಾಡಿದರೂ ಇಲ್ಲೋ ನನಗೆ ಗೊತ್ತಿಲ್ಲ. ಇವತ್ತು ಧರ್ಮಸ್ಥಳದ ಮೇಲೆ ಆಣೆ ಮಾಡ್ತಿದ್ದಾರೆ, ಬೇರೆ ಬೇರೆ ಆಣೆ ಮಾಡ್ತಿದ್ದಾರೆ. ನಾನು ಗಂಟಾ ಘೋಷವಾಗಿ ಹೇಳಿದ್ದೇನೆ, ನನಗೆ ಯಾವುದೇ ವಿಧವಾದ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ನೀವು ನಮ್ಮ ಪಕ್ಷಕ್ಕೆ ಮತ ಹಾಕಿ ಅಂತೇಳಿ ಯಾವ ಲೀಡರ್ ಕೂಡ ನನ್ನನ್ನು ಕೇಳಲಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಕರೆಸಿದ್ರು, ನಮ್ಮ ಅಭ್ಯರ್ಥಿಗೆ ನೀನು ಮತ ಹಾಕಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಲವಾರು ಯೋಜನೆಗಳಿವೆ, ಹಲವಾರು ಯೋಜನೆಗಳಿಗೆ ನೀವು ಹಣಕಾಸನ್ನು ಒದಗಿಸುವುದಾದರೆ ಗಂಟಾ ಘೋಷವಾಗಿ ನನ್ನ ಸ್ವಾಭಿಮಾನದ ಆತ್ಮ ಮತ ಸಾಕ್ಷಿಯಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು ಮತ ಮಾಡ್ತೇನೆ. ನನಗೆ ತಿಳಿದ ಮಟ್ಟಿಗೆ ಯಾವ 224 ಶಾಸಕರಿಗೆ ಹೇಳ್ತಕ್ಕಂಥ ಧೈರ್ಯ ಒಬ್ಬರಿಗೂ ಇಲ್ಲ. ನಾನು ಹೇಳಿದ್ದೇನೆ, ಮತ ಹಾಕಿದ ಮಾರನೆಗೆ 75 ಕೋಟಿ ಹಣವನ್ನ ಈ ನನ್ನ ಕ್ಷೇತ್ರಕ್ಕೆ ಬಿಡುಗಡೆಯನ್ನು ಮಾಡಿದ್ದಾರೆ. ಕೇವಲ ಯಶವಂತಪುರ ಕ್ಷೇತ್ರದ ಶಾಸಕನ ಒಂದು ಮತ ಈ ನಮ್ಮ ಯಶವಂತಪುರ ಕ್ಷೇತ್ರದ ಡೆವಲಪ್ಮೆಂಟ್ಗೆ 75 ಕೋಟಿ ಬರೋದಾದರೆ ಯಾಕೆ ನಾನು ಕಾಂಗ್ರೆಸ್ ಪಕ್ಷದವ್ರನ್ನ ಅಪ್ರೋಚ್ ಮಾಡಬಾರ್ದು? ಯಾವುದಾದ್ರು ಒಂದು ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಯನ್ನ ಇದುವರೆಗೆ ಒಂದೇ ಒಂದು ಯೋಜನೆಯನ್ನ ನಮ್ಮ ಕ್ಷೇತ್ರಕ್ಕೆ ತಂದಿರತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಇಲ್ಲ. ಇವತ್ತು ಪ್ರಥಮ ದರ್ಜೆ ಕಾಲೇಜ್ಗೆ 5 ಎಕರೆ ಜಮೀನನ್ನ 1,20,00,000ಕ್ಕೆ 22 ಕೋಟಿ ಹಣವಾಗಿ ಕಟ್ಟಬೇಕಾಗಿತ್ತು. ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹೇಳಿದ್ರು, ಉಚಿತವಾಗಿ ಪ್ರಥಮ ದರ್ಜೆ ಕಾಲೇಜ್ಗೆ 5 ಎಕರೆ ಜಮೀನನ್ನು ಕೊಡಿಸ್ತೀವಿ ಅಂತೇಳಿ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ 5 ಎಕರೆಯನ್ನ 1,20,00,000ಕ್ಕೆ ನಮ್ಮ ಕ್ಷೇತ್ರದ ವಿದ್ಯಾರ್ಥಿನಿಯರಿಗೆ ಪ್ರಥಮ ದರ್ಜೆ ಕಾಲೇಜ್ ಮಾಡ್ತಕ್ಕಂಥದಕ್ಕೆ 5 ಎಕರೆಯನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾನು ಅದನ್ನ ಬೇಡಿಕೆ ಇಟ್ಟಿದ್ದೇನೆ, 41 ಕೋಟಿ ಅನುದಾನವನ್ನ ತಾವು ಕೊಡಬೇಕು, ಈ ಕ್ಷೇತ್ರದಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಇದು ಒಂದು ಕಂಡೀಷನ್ ಕೂಡ ಹಾಕಿದ್ದೇನೆ.